ಇನ್ಸ್ಟಾಗ್ರಾಮ್ ಮಾಡ್ತಾನೆ. ಇನ್ಸ್ಟಾಗ್ರಾಮ್ ಅಣ್ಣ ಯಾವ ಊರಣ್ಣ? ಬಿಜಾಪುರ ಅಣ್ಣ. ಇರಲ್ಲ ಸಾಂಬಾರ್ಕಾಯಿ ಸೂಪು ಎಲ್ರಿಗೂ ನಮಸ್ಕಾರ ರೀ. ಈ ಸಲನೂ ಕೂಡ ರೀ ನಾವು ಪ್ರತಿ ಐತರಕ್ಕೊಮ್ಮೆ ನಾವು ಹೆಂಗೆ ನಾಷ್ಟ ಕೊಡೋಕೆ ಹೋಗ್ತಿದ್ದೇವ್ರಿ. ಈಗೂ ಕೂಡ ರೀ ನಾಷ್ಟಾರ ರೆಡಿ ಮಾಡ್ಕೊಂಡು ಕಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವ್ರಿ. ಅಣ್ಣ ಅಂತೂ ಫಾಸ್ಟಾಗಿ ಕಟ್ಟಾಕತ್ತಾನ್ರಿ ನಾಷ್ಟ. ಅಣ್ಣ 2 ನಿಮಿಷನ ಕೊಟ್ಬಿಟ್ಟೆ ಅಂತೇಳಿ ಅಣ್ಣ ಭಾರಿ ಫಾಸ್ಟ್ ಕಟ್ಟಾಕತ್ತಾನ ನಾಷ್ಟ ರೀ. ಸೊ ಪ್ಯಾಕಿಂಗ್ ಆಯಿತು, ಇನ್ನೇನು ಕೊಡೋಕೆ ಹೋಗ್ಬೇಕ್ರಿ. ಇಲ್ಲೊಬ್ಬರು ರೋಡಲ್ಲಿ ಸಿಕ್ಕರು ನಮಗೊಬ್ಬರು, ಅವ್ರಿಗೂ ಕೂಡ ಒಂದು ನಾಷ್ಟ ಮಗು ಕೈಯಲ್ಲಿರೋದು ನೋಡಿ ಅವರು ಸಿದ್ದೇಶ್ವರ ಗುಡ್ಡಿ ಬಲ್ಲಿರೋದು, ಅವ್ರಿಗೂ ಕೂಡ ಒಂದು ನಾಷ್ಟ ಕೊಟ್ಟೇವ್ರಿ. ಮತ್ತು ರೀ ನಮ್ಮ ಬಿಜಾಪುರನಾಗ ರೀ ಆಯ್ತರಕ್ಕೊಂದು ಸಲ ಕೋಳಿ ವ್ಯಾಪಾರ ಆಗುತ್ತೆ ರೀ. ನೋಡಿರಿ ಭರ್ಜರಿ ವ್ಯಾಪಾರ. ಅಣ್ಣ ಅಂತ ಮುಂಜಾನೆ ಹಿಡ್ದಾನ ಭರ್ಜರಿ ವ್ಯಾಪಾರ ಆಗುತ್ತೆ ರೀ ಕೋಳಿ ವ್ಯಾಪಾರ. ಇದು ಎಲ್ಲಿಯಪ್ಪ ಅಂತಂದ್ರೆ ಬಸವೇಶ್ವರಿಂದ ಬಸ್ ಸ್ಟ್ಯಾಂಡ್ಗೆ ಹೋಗುವಂಥ ರೂಟಿಗೆ ಐತ್ರಿ ಕೋಳಿ ವ್ಯಾಪಾರ. ಮತ್ತು ಜವಾರಿ ಕೋಳಿ ರೀ, ಮತ್ತು ಇದು ರೀ ಏನು ಜವಾರಿ ತತ್ತಿರಿ ಭಾಳ ಕಡಿಮೆ ರೇಟಿಗೆ ಕೊಡ್ತಾರೆ ರೀ ಇವರು. ನಿಮಗೆ ಏನಾದರೂ ಕೋಳಿ ಬೇಕಾದ್ರೆ, ಜವಾರಿ ಕೋಳಿ ಬೇಕಿದ್ರೆ ನಮ್ಮ ಬಿಜಾಪುರಕ್ಕೆ ಬರ್ಬೋದು, ತೊಗೋಬೋದು ರೀ. ಏನು ಭಾಳ ಇರ್ತಾವೆ ರೀ ಕೋಳಿ, ಏನು 1, 2 ಅಂತಲ್ಲ, ಯಾವ ರೇಟಿಗೆ ಅಂತಾರೆ ಯಾವ ರೇಟಿಗೆ ಕೋಳಿನೇ ಕೊಡ್ತಾರೆ. ಜಾಸ್ತಿ ರೈತರೇ ಇರ್ತಾರೆ ಇಲ್ಲಿ, ಬೇರೆದವ್ರು ಯಾರೂ ಬರಲ್ರಿ. ಮತ್ತು ಪಾರಿವಾಳ ಕೂಡ ಮಾರ್ತಾರೆ ನಮ್ಮಲ್ಲಿ. ನೋಡಿರಿ ಚಲೋ ಚಲೋ ಪಾರಿವಾಳ ಕೂಡ ಬರ್ತಾವ್ರಿ. ನಾವು ಹಿಂಗೆ ಹೊಂಟಿದ್ದೇವ್ರಿ ಕೊಡಕ್ಕೆ. ಅವಾಗ ನೋಡಿದೆವ್ರಿ ಇದೊಂದು ವಿಡಿಯೋ ಇರಲಿ ಅಂತೇಳಿ ಮಾಡ್ಕೊಂಡೆ. ನೋಡ್ರಿ ಗಿಳಿ ನೋಡ್ರಿ ಎಷ್ಟು ಚಲೋ ಐತಿ ಪಾರಿವಾಳ ರೀ. ಇದೆಲ್ಲ ಹುಡುಗರು ಹುಡುಗರೇ ಅದನ್ನು ಸಾಕಿ, ಮತ್ತು ಮೊಲ ರೀ ಇದು ಹುಡುಗರೇ ಅದನ್ನು ಸಾಕಿ ಸಲಿವಿ ತೊಗೊಂಬಂದು ಮಾರ್ತಾರೆ. ಎಲ್ಲ ಹುಡುಗರೇ ರೀ, ಇವರೇನು ದೊಡ್ಡವರಲ್ಲ. ನೋಡಿರಿ ಎಷ್ಟು ಸಣ್ಣವ್ರು ಅದಾರೆ. ಪಾರಿವಾಳ ರೀ ಇದು ವೈಟ್, ನೋಡ್ರಲ್ಲ ಎಷ್ಟು ಚಲೋ ಐತಿ. ಆಯ್ತು ಪಾರಿವಾಳ ನೋಡಿಕೊಂಡು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ರೀ. ಇಲ್ಲಿ ಇಬ್ಬರು ಅಜ್ಜಿಗಳು ಕುಂತಾರೆ. ಸೊ ಅವ್ರಿಗೆ ಕೇಳಿದೆ ರೀ ನಾನು, ಅಜ್ಜಿ ನಾಷ್ಟ ಐತ್ರಿ, ಏನು ಮಾಡ್ತೀರಿ ನಾಷ್ಟ ನೀವು ಅಂದ್ರೆ? ಅವ್ರಂದ್ರೆ ಏನೈತಪ್ಪ ನಾಷ್ಟ ಅಂತ ಕೇಳಿದ್ರಿ. ಪುರಿ ಐತ್ರಿ ಅಂತಂದೆ, ಬಿಸಿ ಬಿಸಿ ಪುರಿ ಐತ್ರಿ ಅಂದೆ. ಆಯ್ತಪ್ಪ ಕೊಡಪ್ಪ ಅಂತಂದರು. ಇನ್ನೊಬ್ಬರು ಅಜ್ಜಿ ಇದ್ರು, ಅವ್ರಿಗೂ ಕೊಟ್ಟೆ ರೀ. ಅವ್ರಿಗೆ ಕೇಳಿದೆ ನೀವು ಮಾಡ್ತೀರಿ? ಯಾಕಂದ್ರೆ ಈಗ ಒಂದು ಸಲ ಅವ್ರು ನಾಷ್ಟ ಇಲ್ಲ ರೀ, ನನ್ನ ನಾಷ್ಟ ನಾನು ಮಾಡಲ್ಲ ರೀ ಉಪವಾಸ ಅಂತ ಹೇಳಿದರು. ಈ ಸಲ ಮಾಡ್ತಾ ಇಲ್ಲೋ ಅಂತೇಳಿ ನಾನು ಇರಲಿ ಅಂತೇಳಿ ಕೊಟ್ಟಿದ್ದೆ. ಈಗ ಒಂದು ಸಲ ಕೇಳಿದ್ದೆ ರೀ ನಾ ನಾಷ್ಟ ಕೊಡೋಕೆ ಹೋಗಿದ್ದೆ, ಇಲ್ಲ ರೀ ನಾನು ಉಪವಾಸ ಅಂತ ಹೇಳಿದರು. ಸೊ ಆಯ್ತು ಒಂದು ಸಲ ಉಪವಾಸ ಇರ್ತೀರಲ್ರಿ ನೀವು, ಮತ್ತು ಈ ಸಲ ತೊಗೊಂಡ್ರಲ್ಲ ಅದನ್ನ ಅಂದೆ. ಇಲ್ಲ ರೀ ನಾನು ಬೇರೆಯವ್ರ ಕೈ ಅಷ್ಟು ತೊಗೊಲ್ಲ, ಯಾಕಂದ್ರೆ ನನ್ನ ಕಣ್ಣು ಕಾಣಲ್ಲ ರೀ, ಅದಕ್ಕಾಗಿ ನಾನು ತೊಗೊಳ್ರಿ. ಯಾಕೆ ರೀ ಭಯ ಏನು ರೀ ನಿಮ್ಗೆ? ಯಾರಾದ್ರೂ ಏನಾದರೂ ಆಯ್ಕೆ ಕೊಡ್ತಾರೆ ಭಯ ಏನು ರೀ ನಿಮ್ಗೆ? ಇಲ್ಲ ರೀ ಹ್ಞೂ ರೀ ಹಂಗೆ ಭಯ ಐತಿ ನನಗೆ. ಯಾಕೆ ರೀ ಅಂತ ಅಂದೆ. ನಾವು ಇದು ಊರನವ್ರಲ್ಲ ರೀ, ಬಿಜಾಪುರದವ್ರು ಅಂತಂದರು. ಹಿಂಗೆ ಮಾತುಕತೆ ಐತಿರೋ ದೊಡ್ಡ ಸ್ಟೋರಿನೇ ಹೇಳಿದ್ರು ನನಗೆ. ಏನಂತ ಹೇಳಿದ್ರು ಅಂದ್ರೆ ರೀ, ನನಗೆ 2 ಮಕ್ಕಳು ಅದಾರ ರೀ, ಚಲೋತ್ನ ಶಾಲೆ ಕಲಿಸಿದೆ. ಶಾಲೆ ಕಲಿಸಿ ಅವ್ರಿಗೆಲ್ಲನೂ ಏನೂ ಕಮ್ಮಿ ಇಲ್ಲದಂಗೆ ನಾನು ನೋಡ್ಕೊಂಡೆ ರೀ. ಅವ್ರು ನನಗೆ ಮದುವೆ ಆದಮೇಲೆ ನನಗೆ ಹೊರಗೆ ಹಾಕಿದ್ರಿ, ವೃದ್ಧಾಶ್ರಮ ಬಿಟ್ಟರು ಕೂಡ ನಾನು ಸಹಿ ಕೊಡಲಿಲ್ಲ ರೀ ಆಸ್ತಿಗೆ ಅಂತ ಅಂದರು. ಅವರು ಆಸ್ತಿ ಸಹಿ ಕೊಡ್ಲಕ್ಕೆ ನನಗೆ ಸಾಯಿ ಹೊಡಿಬೇಕಂತೇಳಿ ಅವರು ನಿರ್ಧಾರ ಮಾಡಿದ್ರಿ. ಅವಾಗ ನಾನು ತಪ್ಪಿಸ್ಕೊಂಡು ಬಿಜಾಪುರಕ್ಕೆ ಬಂದೀನಿ ರೀ ಅಂತಂದರು. ಅವರು ಮಾತಾಡೋಲ್ಲ ಬೆಂಗಳೂರು ಭಾಷೆನೇ ರೀ. ಮತ್ತು ಇವ್ರೇನು ಈಚೆ ಕಡೆ ಕೂತಿದ್ರಲ್ರಿ, ಅವ್ರಿಗೆ ಕಣ್ಕಾಣಲ್ಲ. ಬಟ್ ಇವಾಗ ಅವ್ರು ಮಾತಾಡತ್ತಾರ ನನ್ನ ಜೊತೆ ರೀ, ಅವರೇ ಅವ್ರ ಸ್ಟೋರಿನ ಹೇಳಿದ್ದು. ಅವರಿಗೆಲ್ಲ ಕಾಣತ್ರಿ, ಎಲ್ಲ ಇದು ಮಾಡ್ತಾ ಅವರೇ ಅವ್ರಿಗೆ ಊಟ ಕೊಡೋದು. ಅದಕ್ಕಾಗಿ 2 ನಾಷ್ಟ ಅವರು ತೊಗೊಂಬರಿ ನಾನು ಊಟ ಮಾಡ್ತೀನಿ ರೀ. ಸಲ ಅವ್ರು ಒಬ್ಬರೇ ಕುಂತಿದ್ರು, ಹಿಂಗಾಗಿ ನಾನು ಕೊಡ್ಲಿಲ್ಲ ರೀ ಅವ್ರಿಗೆ. ಈ ಸಲ ಇಬ್ಬರು ಕುಂತಾರ ಅಂದಮೇಲೆ ಅವರು ನಂಬಿಕೆಯಿಂದ ಕೊಡ್ರಿ ತೊಗೊಂಬರಿ ನಾಷ್ಟ ನಮ್ಮ ಅಕ್ಕರ ಅದಾರ ಅಂತ. ಸೊ ಅವರು ಕೂಡ ಬೆಂಗಳೂರದವ್ರು ರೀ. ಸೇಮ್ ಅವರಿಗೂ ಕೂಡ 3 ಮಕ್ಕಳು ಅದಾವಂತ್ರಿ. 3 ಮಕ್ಕಳು ಕೂಡ ಒಬ್ಬೊಬ್ಬರು ಎಲ್ಲ ಇಬ್ಬರು ಗೌರ್ಮೆಂಟ್ ನೌಕರಿದವ್ರು ಅದಾರಂತ್ರಿ. ಆಯಿತು, ಒಬ್ಬರೇನೋ ಬಿಸ್ನೆಸ್ ಮಾಡ್ತಾರಂತೆ. ಬಿಸ್ನೆಸ್ ಮಾಡುವಾಗ ಏನಾಗಿತ್ತು ರೀ, ಇವರು ಚಲೋತ್ನಾಗ ಇತ್ತು, ಎಲ್ಲ ಮಕ್ಕಳು ಚಲೋತ್ನಾಗ ಇದ್ರತ್ರಿ. ಇನ್ನೇನು ಎಂಟ್ರು ಬರ್ತಾರಲ್ರಿ, ಎಂಟ್ರು ಬಂದಮೇಲೆ ಎಲ್ಲ ಬದಲಾಗಬೇಕಲ್ಲ. ಸೊ ಹಂಗಾಗಿ ಬದಲಾಗ್ಬಿಟ್ರು ಅವ್ರು. ಪಾಪ ಏನು ಮಾಡಬೇಕು, ಎಂಟ್ರು ಬಂದಮೇಲೆ ಅಂಥ ಮಕ್ಕಳನ್ನ ಎತ್ತಿ ಏನು ಹೇಳೋಕ್ಕಾಗಲ್ಲ. ಸೊ ಅಷ್ಟೊಂದು ನೋವಾಯ್ತು ರೀ ನನಗೆ. ಅವರು ಕೂಡ ತಮ್ಮ ಸ್ಟೋರಿ ಹೇಳಿದ್ರು.
ಇಲ್ಲ ರೀ ಹಿಂಗೆ ಮದುವೆ ಮಾಡಿಕೊಟ್ಟೆ, ಎಲ್ಲನೂ ಮೊಮ್ಮಕ್ಕಳ ಜೊತೆ ಚೆಂದಾಗಿ ಆಟ ಆಡತ್ತಿದ್ದೆ. ಇನ್ನು ಆಸ್ತಿ ಸಲುವಾಗಿ ಸ್ವಲ್ಪ ಏರುಪೇರಾಯಿತು. ಅವಾಗ ನನ್ನ ಮಾತು ಅವ್ರು ಕೇಳಿಲ್ಲ. ಹಿಂಗಾಗಿ ನನಗೂ ಕೂಡ ವೃದ್ಧಾಶ್ರಮಕ್ಕೆ ಹಾಕಿದರು. ಅವಾಗ ನಾವು ಇವರಿಬ್ಬರು ಫ್ರೆಂಡ್ ಆಗಿದ್ರು. ಅಲ್ಲಿ ಇವರಿಬ್ಬರು ಫ್ರೆಂಡ್ ಆಗಿದ್ರಂತ್ರಿ. ವೃದ್ಧಾಶ್ರಮಕ್ಕೆ ಹಾಕಿ ಮೇಲೆ ಮತ್ತೆ ಇವ್ರು ಬಂದು ಅಲ್ಲೇ ಬಂದು ಕಾಟ ಕೊಡಾಕತ್ತಿರಂತ್ರಿ. ಸೈ ಕೊಡು ನಾ ಕೊಡೋಕ್ಕೆ ಈ ಕಡೆ ಓಡಿ ಬಂದೀನಿ ಅಂತ ಇವ್ರಂದರು. ಸೊ ಅವ್ರು ಇಲ್ಲೇ ಇದೀವಿ ಅಂತ ಏನು ಅವ್ರ ತಂದೆ ತಾಯಿ ಅವ್ರ ಮಕ್ಕಳಿಗೆ ಗೊತ್ತಿಲ್ಲಂತ್ರಿ. ನಂದು ಹಿಂಗೆ ನಾನು ವೀಡಿಯೋ ಮಾಡಾಕತ್ತೀನಿ ರೀ, ಏನೋ ಪ್ರಾಬ್ಲಮ್ ಆಗುತ್ತೆ ಏನಂತ. ಇಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ರೀ, ಇವತ್ತು ಇಲ್ಲಿರ್ತೀವಿ ನಾಳೆ ನಾವು ಎಲ್ಲಿರ್ತೀವಿ ನಮಗೆ ಗೊತ್ತಿಲ್ಲ. ಅವ್ರು ಹುಡ್ಕೊಂಡು ಬರಲಿ, ನಮಗೂ ಅದೇ ಬೇಕಾಗಿದೆ. ಅವ್ರು ಹುಡ್ಕೊಂಡು ಬಂದು ನಮ್ಗೆ ತಪ್ಪ ಅಂತ ಕೇಳಬೇಕು, ಅವಾಗ ನಾವು ಕ್ಷಮಿಸ್ತೀವಿ ರೀ ಅಂತಂದರು. ನಾ ಅಂದೆ ಇಲ್ಲ ಅಂಥ ಮಕ್ಳಿಗೆ ಯಾಕೆ ನೀವು ಕ್ಷಮೆ ಕೊಡ್ತೀರಿ, ಸೈ ಕೊಡೋಕ್ಕೆ ಹೋಗ್ಬೇಡ್ರಿ. ಅದು ಇಟ್ಕೊಡ್ರಿ, ಚಲೋತ್ನಾಗಿ ಒಂದು ಒಳ್ಳೆ ಮನೆ ಕಟ್ಕೊಂಡು ಮನೆಗೆ ಇರಲ್ಲ ಯಾಕೆ ಅನಿಸ್ತೀರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ನಿಮ್ಗೆ ಏನೋ ತೊಂದರೆ ಆಯ್ತಪ್ಪ ಅಂದ್ರೆ ಬರ್ರಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತಿದ್ದೆ. ಇಲ್ಲ ರೀ ಅವ್ರೊಂದು ಮಾತಂದರು, ಮಕ್ಕಳ ಮೇಲೆ ಹೆಂಗೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ ರೀ ಅಂದರು. ಸೊ ಅದಕ್ಕಾಗಿ ನಾವು ದೂರ ಬಂದೀವಿ ರೀ ಅಂದರು. ಏನು ಮಾಡೋಕ್ಕಾಗತ್ತೆ ರೀ, ತಂದೆ ತಾಯಿನ ನೋಡ್ಕೊಳಕ್ಕಾಗಲ್ಲ, ಎಲ್ಲನೂ ಇರ್ತೈತಿ, ತಂದೆ ತಾಯಿ ನೋಡೋಕ್ಕಾಗಲ್ಲ. ಸೊ ನಾನು ನಿಮ್ಗೆ ಹೇಳೋದು ಅಷ್ಟೇ, ಎಷ್ಟೇ ಕಷ್ಟ ತಂದೆ ತಾಯಿನ ಬಿಟ್ಟು ಕೊಡಬೇಡಿ, ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಭೂಮಿ ಮೇಲೆ ತಂದಿದ್ದೆ ಅವರು. ಅದಕ್ಕಾಗಿ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಯಾರೂ ಈ ರೀತಿ ಬೀದಿಗೆ ಬಿಡಬೇಡ್ರಿ ನಿಮ್ಮ ತಂದೆ ತಾಯಿನ. ಇರೋದ್ರಷ್ಟಲ್ಲೇ ಹಂಚ್ಕೊಂಡು ತಿನ್ನೋದು ತುಂಬ ದೊಡ್ಡದು. ಅದೇ ಬೇಕಂತ ಇದೇ ಬೇಕಂತ ಏನಿರಲ್ಲ, ಇರೋದ್ರಷ್ಟಲ್ಲೇ ಹಂಚ್ಕೊಂಡು ತಿನ್ನಿರಿ ಅಂತ ನನ್ನ ಕಡೆಯಿಂದ ಒಂದೆರಡು ಮಾತು ನಾನು ನಿಮಗೆ ಹೇಳ್ತೀನಿ ರೀ. ತುಂಬ ಹೇಳಿದ್ರು ಸ್ಟೋರಿನ. ಅವ್ರ ಫೋಟೋನು ಕೂಡ ತೋರಿಸಿದ್ರಿ. ಫೋಟೋ ನೋಡಿದೆ, ಅವ್ರ ಮಕ್ಕಳು ಫೋಟೋ ನೋಡಿದೆ, ಮೊಮ್ಮಕ್ಕಳು ಫೋಟೋ ನೋಡಿದೆ. ಅದನ್ನೆಲ್ಲ ನೋಡಿ ಮತ್ತು ಆಮೇಲೆ ಇಲ್ಲ ನಾನು ಬರ್ತೀನಿ ರೀ ಅಂತೇಳಿ ಬಂದೆ ರೀ. ಮತ್ತು ಅವಾಗ ನಂಗೆ ಸಿಕ್ಕಂದ್ರೆ ಅವಾಗ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ರೀ, ಹಂಗೇನಿಲ್ಲ. ಮತ್ತು ಈ ಕಡೆ ಬೇರೆ ಕಡೆ ಬಂದಾರೆ, ಅಲ್ಲಿ ಕೂಡ ಇಬ್ಬರು ಬೇರೆ ಊರಿಂದ ಬಂದಾರತ್ರಿ. ಇವರು ದೀಪಾವಳಿ ವ್ಯಾಪಾರ ಬಂದಾರೆ. ಈ ಸೈಡ್ಗೆಲ್ಲ ಯಾವ್ದು ವ್ಯಾಪಾರ ಐತಿ ಅಂದ್ರೆ ಅವ್ರು ನನಗೆ ಬೇರೆ ಊರಿಂದ ಬಂದೀವ್ರಿ ಅಂತ. ಸರಿ ಆಯ್ತು, ನಾಷ್ಟ ಐತೆ ನೋಡ್ರಿ, ಊಟ ಮಾಡ್ರಿ ಅಂದೆ. ಅವ್ರು ತೋತಾರೆಲ್ಲ ಡೌಟ್ ಇತ್ತು ನನಗೆ.